Hi guys, welcome to Vidya Viva Academy channel. So now ಇವತ್ತು ಸಾಲ್ವ್ ಮಾಡ್ತಿರ್ತಕ್ಕಂಥ ಪ್ರಾಬ್ಲಮ್ ಬಂದ್ಬಿಟ್ಟು chi square test. Okay. So first of all, like question ಏನಂತ ಕೊಟ್ಟಿದ್ದಾರೆ ಅಂತ ಡಿಟೆಕ್ಟ್ ಮಾಡ್ಬಿಡ್ತೀನಿ. The theory predicts the proportion of beams in the four groups A, B, C and D should be 9:3:3:1. In an experiment among 1,600 beams, the number in the four groups were 882, 313, 287 and 118. The x square value of above data is approximately equal to. Okay. Now, the total number of beans is ಕೊಟ್ಟಿದ್ದಾರೆ ಫಸ್ಟ್ ಕೌಂಟ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ? Total number of beans. Total number of beans ಎಷ್ಟಿದೆ? ಏನು ಕೊಟ್ಟಿದ್ದಾರೆ ಡೇಟಾದಲ್ಲಿ? 882 plus 313 plus 287 plus 118. Okay. So first of all, total number of beans ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಎಷ್ಟಿದೆ ಕೌಂಟ್ ಮಾಡಿ, ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳಿ. 1600 ಬಂದಿದೆ. ಫೈನ್. ಹಾಗೆ ಇಲ್ಲಿ ರೇಷಿಯೋಸ್ ಅಲ್ಲಿ ಕೊಟ್ಟಿದ್ದಾರೆ, ಎ ಬಿ ಸಿ ಅಂಡ್ ಡಿ ಅನ್ನೋದು ರೇಷಿಯೋಸ್ ಅಲ್ಲಿ ಕೊಟ್ಟಿದ್ದಾರೆ. ಫೋರ್ ಗ್ರೂಪ್ಸ್ ಅಲ್ಲಿ 9:3:3:1 ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಕೋಬೇಕು ರೇಷಿಯೋದಲ್ಲಿ ಕೊಟ್ಟಾಗ? ಸಮ್ ಆಫ್ ದ ರೇಷಿಯೋ ಅಂತ ಮಾಡ್ಕೊಂಡ್ಬಿಟ್ಟು ಏನೇನ್ ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡಿ. 9:3:3:1 ಅಂತ ಕೊಟ್ಟಿದ್ರೆ ಸೊ ನಾನು ಅದನ್ನ ಆಡ್ ಮಾಡ್ಕೊಳ್ತೀನಿ. ಆಡ್ ಮಾಡ್ಕೊಂಡಾಗ ನಮ್ಗೆ ಏನ್ ಬರ್ತಾ ಇದೆ? 16 ಬರ್ತಾ ಇದೆ. ಅರ್ಥ ಆಯ್ತಾ? ಇವಾಗ E of A ಎಷ್ಟಿದೆ? 1600 multiply by 9 divided by total ratio. Okay, A 9 ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಹಾಗಾಗಿ 9 divided by 16 into total beans ಮಾಡಿದ್ರೆ ನಿಮಗೆ E of A ಸಿಗುತ್ತೆ ಎಷ್ಟು ಅಂತ? 900. ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳಿ. ಫೈನ್. ದೆನ್ E of B ಬರೋಣ. B ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಸೊ 1600 into 3 divided by 16 ಮಾಡಬೇಕು. ಮಾಡಿದಾಗ ನಿಮ್ಗೆ ಏನ್ ಬರ್ತಾ ಇದೆ? 300 ಬರ್ತಾ ಇದೆ. ಅದೇ ತರ E of C ಮಾಡಿ. Again 1600 into 3 divided by 16 nothing but 300. Again E of D is equal to 1600 into 1 divided by 16. ಸೊ ಎಷ್ಟಾಗುತ್ತೆ ಹೇಳಿ? ಕಮ 100. ಎಕ್ಸಾಕ್ಟ್ಲಿ 100 ಆಗುತ್ತೆ. ಫೈನ್. ಸೊ ಇಷ್ಟು ಇಲ್ಲಿರ್ತಕ್ಕಂಥದ್ದು ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್. ಇಲ್ಲಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, ಅಬ್ಸರ್ವ್ಡ್ ಇಲ್ಲಿ ಬಂದಿದೆ, ಎಕ್ಸ್ಪೆಕ್ಟೆಡ್ ಇಷ್ಟು ಬಂದಿದೆ. ಓಕೆ, ಇದನ್ನ ನಾವು ಟೇಬಲ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಟೇಬಲ್ ಫಾರ್ಮೆಟ್ ಅಲ್ಲಿ ಬರ್ಕೊಂಡಾಗ ನೀವು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಟೇಬಲ್ ಫಾರ್ಮೆಟ್ ಅಲ್ಲಿ ಬರ್ತಾ ಇದೀನಿ. ಸೊ ಫಸ್ಟ್ ಕಾಲಮ್ ಅಬ್ಸರ್ವ್ಡ್, ದೆನ್ ಏನೇನಿದೆ ಬರೀರಿ. ಡೇಟಾಸ್ ಏನೇನು ಕೊಟ್ಟಿದ್ದಾರೆ ಅಬ್ಸರ್ವ್ಡ್ ಅಲ್ಲಿ ಅದನ್ನ ಬರ್ಕೊಳ್ಳಿ. ಓಕೆ, ಸೊ ಫಸ್ಟ್ 882, then next 313, next 287, then next 118. 287, then next is 118. So then next expected ನಮ್ಗೆ ಏನ್ ಬಂದಿದೆ? expected 900, then next 300, next 300, next is 100. ಓಕೆ, ಕ್ರಾಸ್ ವೆರಿಫೈ ಮಾಡಿ. ಒಟ್ಟಾರೆ ಇಷ್ಟನ್ನ ಆಡ್ ಮಾಡಿದ್ರೆ ನಿಮಗೆ 1600 ಬರಬೇಕು. ಇಲ್ಲಿ ನೋಡಿ 900 plus 100 is 1000, 1000 plus 300 1300, 1300 plus again 300 is 1600. Fine. The next column, the next row, ಇಲ್ಲಿ ನೋಡಿ OI minus EI whole square. Okay, OI minus EI whole square. ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಫಸ್ಟ್ ಇಷ್ಟೇ ಬರ್ಕೊಳ್ಳಿ. ಆಯ್ತು, OI minus EI ನೇ ಬರ್ಕೊಳ್ಳಿ, ಸ್ಕ್ವೇರ್ ಏನು ಬೇಡ, ಒಂದೊಂದೇ ಮಾಡ್ತಾ ಹೋಗಿ. ಇಲ್ಲಿ 882 minus 900, ಹಾಗೆ 313 minus 300, 287 minus 300, 118 minus 100. ಸೊ ಕಮ್ ಆನ್, ನೀವು ಮಾಡ್ಬಿಟ್ಟು ಹೇಳಿ. ಎಸ್ ಆನ್ಸರ್ ಮಾಡಿ, ಆ ಒಂದು ರೋನ ಫಿಲ್ ಅಪ್ ಮಾಡಿ.
ಓಕೆ, ಈಗ ಸಾಲ್ವ್ ಮಾಡ್ಬಿಟ್ಟು ಬರೀತೀನಿ ನಾನು ಕೂಡ. 882 minus 900, so minus 18 ಬರ್ತಾ ಇದೆ, so I will write minus 18 only. Then next 313 minus 300, 13 ಬರ್ತಾ ಇದೆ, 13. Then next 287 minus 300 minus 13 ಬರ್ತಾ ಇದೆ. Then next 118 minus 100, this is 18. Okay, the next row ಇಲ್ಲಿ ಏನ್ ಬಂದಿದೆಯಲ್ಲ, ಓ ಐ ಮೈನಸ್ ಇ ಐ ಬಂದಿದೆಯಲ್ಲ, ಅದು ಸ್ಕ್ವೇರ್ ಮಾಡ್ಬೇಕು. ಸೊ ಇದು ನೀಟಾಗಿ ನೋಡ್ಕೊಳ್ಳಿ, ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಮಾಡ್ತಾ ಇದೀನಿ. ಸೊ ಇಲ್ಲಿ minus 18 ಹೋಲ್ ಸ್ಕ್ವೇರ್ ಮೀನ್ಸ್ ವಾಟ್, ಎಷ್ಟು ಬರುತ್ತೆ, 324 ಬರ್ತಾ ಇದೆ. ಸೊ ಪ್ಲೀಸ್ ರೈಟ್ 324. ದೆನ್ ನೆಕ್ಸ್ಟ್ 13 ಸ್ಕ್ವೇರ್ ಎಷ್ಟು ಬರ್ತಾ ಇದೆ, 169. ಅಗೇನ್ minus 13 ಹೋಲ್ ಸ್ಕ್ವೇರ್ ಅಂತಂದ್ರೆ ಪ್ಲಸ್ 169 ಬರುತ್ತೆ. ದೆನ್ 18 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 324 ಬರುತ್ತೆ. ಇಷ್ಟು ಬಂದಿದೆಯಾ ಎಲ್ಲರಿಗೂ? ಸೊ ಪ್ಲೀಸ್ ಚೆಕ್, ನಿಮಗೂ ಇದೇ ಬಂದಿರಬೇಕು. ಎಸ್, ಅರ್ಥ ಆಯ್ತಾ ಇಲ್ಲಿವರೆಗೂ? ಓಕೆ, ಯಾವ ತರ ಟೇಬಲ್ ಬರ್ದೆ ಅಂತ ಅಂದ್ಬಿಟ್ಟು ವಿ ನೋ ದಟ್ ಒಂದು ಫಾರ್ಮುಲಾ ಗೊತ್ತು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಶನ್ ಐ ಇಸ್ ಈಕ್ವಲ್ ಟು 1 to 4, ಬಿಕಾಸ್ ಇಲ್ಲಿ 4 ಡೇಟಾಸ್ ಕೊಟ್ಟಿದ್ದಾರೆ. ಸೊ ಸಮೇಶನ್ 1 to 4 ಅಂತ ಬರ್ಕೊಂಡ್ಬಿಟ್ಟು ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಐ ಅಂತ ಇದೆ. ಓಕೆನಾ, ಫಾರ್ಮುಲಾ ಬಂದ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಏನ್ ಬರುತ್ತೆ, ಇವಾಗ ನಮಗೆ 324 ಬಂದಿದೆ. ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಎಷ್ಟು ಬಂದಿದೆ, ಫಸ್ಟ್ ಒಂದು 324 ಡಿವೈಡೆಡ್ ಬೈ ಇ ಐ ಅಂತಂದ್ರೆ ಈ ಒಂದು ಡೇಟಾ ಎಷ್ಟಿದೆ, ಇ ಐ 900 ಇದೆ. ಸೊ ಪ್ಲೀಸ್ ರೈಟ್ 900 ಪ್ಲಸ್, ಈಗ ನೆಕ್ಸ್ಟ್ 169. The 169 ಇ ಐ ಎಕ್ಸ್ಪೆಕ್ಟೆಡ್ ಎಷ್ಟಿದೆ, 300 ಇದೆ. ಸೊ ಪ್ಲೀಸ್ ರೈಟ್ 300 ಪ್ಲಸ್ 169 ಮೇಲ್ಗಡೆ ಮೀನ್ಸ್ 169 ಇಲ್ಲಿ ನೋಡಿ ಎಕ್ಸ್ಪೆಕ್ಟೆಡ್ 300 ಇದೆ. ಸೊ 169 divided by 300. Okay, this is 169. Then plus 324 divided by 100. Okay na, so ಇದಿಷ್ಟನ್ನ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ. ಎಸ್ ಕಮ್ ಆನ್, ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿದಾಗ ಏನ್ ಬರ್ತಾ ಇದೆ, 324 divided by 900 plus 169 divided by 300 plus ಬ್ರಾಕೆಟ್ ಹಾಕೋತಾ ಹೋಗಿ, ಸೊ ದಟ್ ಅವಾಗ ಈಸಿ. ಒಂದೊಂದಕ್ಕೂ ಬ್ರಾಕೆಟ್ ಹಾಕಿ, ಬ್ರಾಕೆಟ್ 324 divided by 900 ಬ್ರಾಕೆಟ್ ಕ್ಲೋಸ್, ಪ್ಲಸ್ ಅದೇ ತರ ಬ್ರಾಕೆಟ್ 169 divided by 300 ಪ್ಲಸ್ ಬ್ರಾಕೆಟ್ ಓಪನ್ 169 divided by 300 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ ಓಪನ್ 324 divided by 100. ಎಸ್ ಕಮ್ ಆನ್, ಎಷ್ಟು ಬರ್ತಾ ಇದೆ ನಿಮ್ಗೆಲ್ಲ? ಎಷ್ಟು ಬಂತು? 4.72 ಬರ್ತಾ ಇದೆ. 4.72 ನನಗೆ ಬಂದಿದೆ, ನಿಮ್ಗೂ ಕೂಡ ಅದೇ ಆನ್ಸರ್ ಬಂದಿದೆ ಅಂತ ಅನ್ಕೋತೀನಿ. ಫೈನ್. ಸೊ ಕ್ವೆಶನ್ ಅಲ್ಲಿ ಕೇಳಿದ್ದು ಇಷ್ಟೇನೆ. ಅವ್ರು ಲಾಸ್ಟ್ ಲೈನ್ ಅಬ್ಸರ್ವ್ ಮಾಡಿ, ದ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ಎಬೋವ್ ಡೇಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಫೈನ್, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಾವು. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕೇಳಿದಾರೆ ಅಷ್ಟೇ ಅವರು. ಸೊ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಓಕೆನಾ. ಸೊ ಈ ಪ್ರಾಬ್ಲಮ್ ತುಂಬಾನೇ ಈಸಿ ಇದೆ, ನೀಟ್ ಆಗಿ ಸ್ಟೆಪ್ ವೈಸ್ ಬರೆದ್ರೆ ಆರಾಮಾಗಿ ಬರುತ್ತೆ. ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ದಿಸ್ ಟಾಪಿಕ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಸಪೋರ್ಟಿಂಗ್ ಅಸ್. ಲೈಕ್ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ನೀವು ರೆಫರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್.